ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ತಾಯಿ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ಪವಿತ್ರ ಅವರಿದ್ದಾರೆ, ಅವ್ರ ತಾಯಿ ಕೂಡ ಬಂದಿದ್ದಾರೆ ಈಗ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಹಜವಾಗಿ ತಾಯಿಗೆ ಮಗಳಿಗೆ ಮತ್ತೆ ಈ ಸನ್ನಿವೇಶ ಬಂತಲ್ಲ ಅನ್ನುವಂಥದ್ದು ಒಂದು ನೋವು ಇದ್ದೇ ಇರುತ್ತೆ. ಜೈಲಿಗೆ ಹೋದಂತ ನಂತರದಲ್ಲೆಲ್ಲ ಅಲ್ಲಿ ಶೆಡ್ಯೂಲ್ ಇರುತ್ತೆ. ಈಗಂತೂ ಮುಂಚೆ ಎಲ್ಲ ಭೇಟಿಯಾದಾಗ ಆಗುವಂಥದ್ದಕ್ಕೂ ಕೂಡ ಬಹಳ ಕಷ್ಟ ಇದೆ ಈಗ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕಣ್ಗಾವಲಲ್ಲಿ ಇದ್ದಾಗ ಇದೆಲ್ಲವೂ ಕೂಡ ಒಂದು ರೀತಿ ಈಗಾಗಿರೋದು. ಹಾಗಾಗಿ ಈಗ ಸ್ಟೇಷನ್ಗೂ ಕೂಡ ಅವ್ರ ತಾಯಿ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಗಳಿಗೆ ಏನ್ ಬೇಕು ಏನ್ ಬೇಡ ಈ ತರದಲ್ಲೆಲ್ಲ ವಿಚಾರಿಸ್ಕೊಳ್ಳೋದು, ಮತ್ತೊಂದು ಏನಾರು ಅವಕಾಶ ಇದ್ರೆ ಪಾಪ ಹಿರಿಜೀವ ಅವರು ಈ ವ್ಯವಸ್ಥೆಯನ್ನ ಏನಾದ್ರು ಮಾಡ್ಬೇಕೆ ಬಂದ್ರು ಏನೋ ಗೊತ್ತಿಲ್ಲ, ಅಥವಾ ಮಗಳಿಗೆ ಒಂದು ರೀತಿ ಮಾನಸಿಕವಾಗಿ ಒಂದು ಧೈರ್ಯ ಇದ್ದಾಗೆ ತಾಯಿ ಇದ್ದಂಥ ಸಂದರ್ಭದಲ್ಲಿ. ಹೀಗಾಗಿ ಕೆಲ ಕುಟುಂಬಸ್ಥರ ಜೊತೆಗೆ ಅವರ ತಾಯಿ ಕೂಡ ಈಗ ಬಂದಿದ್ದಾರೆ. ಆಮೇಲೆ ಹೇಳಿ ಕೇಳಿ ಅವರ ತಾಯಿ ವಯಸ್ಸಾಗಿದೆ, ಈ ಕಾರಣಕ್ಕಾಗಿ ಪೊಲೀಸರು ಕೂಡ ಬಹಳ ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು, ಇಲ್ಲಿ ಬರಂಗಿಲ್ಲ ಮತ್ತೊಂದು ಆ ಥರದ್ದೇನು ಮಾಡ್ತಾ ಇಲ್ಲ. ಅವರು ಪೊಲೀಸರು ಕೂಡ ಒಳಗೆ ಬಿಟ್ಟಿದ್ದಾರೆ, ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ತಾಯಂತ್ರಿಗಳದ್ದು ಲೆಕ್ಕದಲ್ಲಿ ಬಿಡ್ಲಾರದ ಕರ್ಮ. ಹೌದು, ಅವ್ರು ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಅಂತ ಸ್ಥಿತಿ ನೋಡಿ. ಈಗ ದರ್ಶನ್ ತಾಯಿ ಹೌದು ಅವರೆಲ್ಲ ಕೂತ್ಕೊಂಡು ಅಳ್ತಾ ಇದ್ದಾರೆ ಅಂತ ಒಂದು ಸ್ಥಿತಿ. ಜೊತೆಗೆ ಏನಂತಾರೆ, ಮಕ್ಕಳುಗಳು ನೋಡಿ ಸಫರ್ ಪಡ್ತಿರೋದು. ಕಡೆಗೆ ಈ ಪವಿತ್ರ ಮಗಳು ಕೂಡ ಸಫರ್ ಪಡ್ತಾ ಇದ್ದಾರೆ, ಕಡೆಗೆ ದರ್ಶನ್ ಮಗ ಸಫರ್ ಪಡ್ತಾ ಇದ್ದಾನೆ. ಮಕ್ಕಳುಗಳು ಹೆಂಗಾಗತ್ತೆ ನೋಡಿ. ಹೌದು, ಬರೀ ನಮ್ಮ ಪ್ರತಿನಿಧಿ ಮಂಗಳಾ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಗಳಾ. ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ಆಕೆಯನ್ನು ಕರ್ಕೊಂಬರಲಾಗಿದೆ, ಪವಿತ್ರ ಗೌಡನನ್ನ ಸ್ಟೇಷನ್ಗೆ ಕರ್ಕೊಂಬರಲಾಗಿದೆ. ಬೇರೆ ಬೇರೆಯವ್ರನ್ನೂ ಕೂಡ ಈಗಾಗಲೇ ಕರ್ಕೊಂಬಂದಿದ್ದಾರೆ. 8 ಜನ ಬಂದಿದ್ದಾರೆ, 8 ಜನರನ್ನ ಪೊಲೀಸರು ಕರ್ಕೊಂಬಂದಿದ್ದಾರೆ. ಇಲ್ಲಿ ತನಕ ಸ್ಥಿತಿಗತಿಗಳು ಯಾವ ರೀತಿ ಇದೆ ಮಂಗಳಾ? ರಂಗನಾಥ್, ಜೂನ್ 11, 2024 ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಎಲ್ಲರನ್ನ ಕೂಡ 17 ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನ ಕೂಡ ಅರೆಸ್ಟ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರಲಾಗಿತ್ತು. ಇವತ್ತು ಕೂಡ ಜಾಮೀನು ರದ್ದಾದ ಬೆನ್ನಲ್ಲೇ ಇವತ್ತು ಕೂಡ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಿದ್ದಾರೆ. ಸೊ ಈಗ ಆಲ್ರೆಡಿ ಪವಿತ್ರ ಗೌಡ ಸೇರಿದಂತೆ ಪ್ರದೋಷ್ ಆಗಿರ್ಬೋದು, ಲಕ್ಷ್ಮಣ್ ಆಗಿರ್ಬೋದು, ಹಾಗೆ ನಾಗರಾಜ್, ಈ 4 ಜನರನ್ನ ಕರ್ಕೊಂಡು ಬಂದು ಇಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಲಾಗಿದೆ ಅವರೆಲ್ಲರನ್ನೂ ಕೂಡ. ಸೊ ಪವಿತ್ರ ಗೌಡ ಅವರ ಜೊತೆ ಅವರ ತಾಯಿ ಮತ್ತೆ ಅವರ ಲಾಯರ್ಸ್ ಏನಿದ್ದಾರೆ ನಾರಾಯಣಸ್ವಾಮಿ ಅಂಡ್ ಟೀಮು, ಅವರು ಕೂಡ ಆಗಮಿಸಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಅವರೆಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ಇನ್ನು ಮಿಕ್ಕನಾದ 7 ಜನ ಆರೋಪಿಗಳೇನಿದ್ದಾರೆ, ಈಗ ಆಲ್ರೆಡಿ 4 ಜನ ಬಂದಿರೋ ನಿಟ್ಟಿನಲ್ಲಿ ಇನ್ನು 3 ಜನ ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳೇನಿದ್ದಾರೆ ಅವ್ರನ್ನ ಕರೆದುಕೊಂಡು ಬರೋ ನಿಟ್ಟಿನಲ್ಲಿ ಪೊಲೀಸರು ತಂಡಗಳು ರಚಿಸಿ ಆಲ್ರೆಡಿ ಕರ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಆನ್ ದ ವೇ ಅಂತ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಅವರು ಸುಮಾರು 4:15 ಅಷ್ಟರಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಂತ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಸೊ ಸದ್ಯಕ್ಕೆ ಏನು ಒಳಗಡೆ ಅವ್ರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೊಸೀಜರ್ ಏನಿರುತ್ತೆ, ಅರೆಸ್ಟ್ ಪ್ರೊಸೀಜರ್, ಸೊ ಅದನ್ನ ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಅವರ ತಾಯಿ ಕೂಡ ಬಂದಿರುವಂತದ್ದು. ಅಂದ್ರೆ ಮಗಳಿಗೆ ಧೈರ್ಯ ಹೇಳೋದಕ್ಕೆ, ಅಟ್ಲೀಸ್ಟ್ ಅಂದ್ರೆ ಜೈಲ್ಗೆ ಹೋಗೋ ಒಳಗಡೆ ಅವ್ರ ಜೊತೆ ಇರ್ಬೋದಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನ ಹೇಳ್ಬೋದು. ಏನಂದ್ರೆ ಏನಾಗಲ್ಲ ಅನ್ನೋ ಒಂದು ಧೈರ್ಯವನ್ನ ಹೇಳ್ಬೇಕಾಗಿರುತ್ತೆ ಈ ಟೈಮಲ್ಲಿ. ಯಾಕಂದ್ರೆ ಅವರಿಗೂ ಕೂಡ ಒಂದಷ್ಟು ಮನಸ್ಥಿತಿ ಸರಿ ಇರೋದಿಲ್ಲ. ಜೈಲಿನಲ್ಲಿ ಹೇಗೋ ಏನೋ ಅಂದ್ರೆ ಮಹಿಳಾ ಕೈದಿಗಳೇನಿದ್ದಾರೆ, ಆರೋಪಿ ಕೈದಿಗಳು, ಅವ್ರ ಜೊತೆ ಇರಬೇಕಾಗಿರುತ್ತೆ ಮತ್ತೆ. ಸೊ ಹೀಗಾಗಿ ಒಂದಷ್ಟು ಧೈರ್ಯವನ್ನ ಹೇಳೋದಕ್ಕೆ ಆ ತಾಯಿ ಕೂಡ ಬಂದಿರುವಂತದ್ದು. ಪೊಲೀಸ್ ಸ್ಟೇಷನ್ ಅಲ್ಲಿ ಸದ್ಯಕ್ಕೆ ಯಾವುದೇ ತರ ರೆಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ. ಸೊ ಪೊಲೀಸರು ಎಲ್ಲರೂ ಇಲ್ಲಿ ನಿಂತಿರುವಂತದ್ದು. ಜೊತೆಗೆ ಇಲ್ಲಿ ಯಾರು ಕೂಡ ಏನು ಬಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿರುವಂತದ್ದು. ಸದ್ಯಕ್ಕೆ ಅವರ ಮನೆಯವರಾಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಯಾರೇ ಬಂದರೂ ಕೂಡ ಅನುವು ಮಾಡಿಕೊಡ್ತಿರುವಂತದ್ದು. ಅವರನ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಕರೆದುಕೊಂಡು ಹೋಗಿ ಅಂದ್ರೆ ಅವ್ರ ಜೊತೆಗೆ ನಿಲ್ಲುವಂಥದ್ದು, ಅವ್ರಿಗೆ ಧೈರ್ಯ ಹೇಳೋದಕ್ಕೆ ಅವರು ಅನುವು ಮಾಡಿಕೊಟ್ಟಿರುವಂಥದ್ದು ಪೊಲೀಸರು. ನೀವು ನೋಡ್ತಾ ಇರ್ಬೋದು, ಅವತ್ತು ಜೂನ್ 11 ಏನು ಯಾವ ಥರ ಇಲ್ಲಿ ಸಿಬ್ಬಂದಿ ನಿಯೋಜನೆಗಳನ್ನ ಮಾಡಿದ್ರು, ಯಾವುದೇ ರೀತಿ ಅಂದರೆ ಅಭಿಮಾನಿಗಳು ಬರ್ಬೋದು ದರ್ಶನ್ ಅವರು ಅರೆಸ್ಟ್ ಆಗಿರೋ ಒಂದು ಕಾರಣಕ್ಕೆ. ಸೊ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋದಕ್ಕೆ ಪೊಲೀಸ್ ಒಂದು KSRP ತುಕಡಿ ಕೂಡ ಇಲ್ಲಿ ಇರುವಂಥದ್ದು. ಜೊತೆಗೆ ಬ್ಯಾರಿಕೇಡ್ ಕೂಡ ಹಾಕಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಸದ್ಯಕ್ಕೆ ಏನು ದರ್ಶನ್ ಅವರು ಅಂದರೆ ಲೈಕ್ ಅವರು ಹೊಸಕೆರೆಯಲ್ಲಿ ಅಪಾರ್ಟ್ಮೆಂಟ್ಗೆ ಅವರು ಬರ್ತಾರೆ, ಅಲ್ಲಿಂದ ಅಲ್ಲಿಗೆ ಬಂದು ಅದಾದ ನಂತರ ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು 7 ಜನ ಆರೋಪಿಗಳಿದ್ದಾರೆ. ಈಗ ಆಲ್ರೆಡಿ 4 ಜನ ಇಲ್ಲಿ ಬಂದಿರೋವಂಥದ್ದು, ಆಲ್ರೆಡಿ ಅರೆಸ್ಟ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಬಂದಿರೋವಂಥದ್ದು. ಅರೆಸ್ಟ್ ಅಂದರೆ ಅಫ್ಕೋರ್ಸ್ ಪೊಲೀಸ್ ಸ್ಟೇಷನಲ್ಲೂ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಸೊ ಹೀಗಾಗಿ ಆ ಪ್ರೊಸೀಜರ್ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಪೊಲೀಸರು ಈಗಷ್ಟೇ ನೀಡಿರುವಂಥದ್ದು. ಜೊತೆಗೆ ಏನಂತಂದರೆ ಇನ್ನೂ 3 ಜನ ಬರಬೇಕಲ್ಲ, ಸೊ ಅವರಿಗಾಗಿ ವೆಯ್ಟ್ ಮಾಡ್ತಿರುವಂಥದ್ದು. ಅವ್ರು ಬಂದ ನಂತರ ಇಲ್ಲಿಂದ ಅವ್ರನ್ನ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಆ ಮೆಡಿಕಲ್ ಚೆಕಪ್ ಆದ ನಂತರ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸೊ ಅದಾದ ನಂತರ ಪರಪ್ಪನ ಅಗ್ರಹಾರಕ್ಕೋ ಅದರ್ವೈಸ್ ಅವರು ಹಿಂದೆ ಯಾವ ಜೈಲಲ್ಲಿ ಇದ್ರೋ, ಅಂದರೆ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಇದ್ರು, ಸೊ ಆ ಬಳ್ಳಾರಿ ಜೈಲ್ಗೆ ಕಳಿಸ್ತಾರ, ಅದರ್ವೈಸ್ 7 ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಮತ್ತೆ ಕಳಿಸ್ತಾರ ಅನ್ನೋದು ಸದ್ಯಕ್ಕೆ ಕುತೂಹಲ ಕ್ರಿಯೇಟ್ ಮಾಡಿರುವಂಥದ್ದು. ರಂಗನಾಥ್, ಜಸ್ಟ್ ಹೋಲ್ಡ್ ಮಂಗಳ, ನಿಮ್ ಜೊತೆ ಮಾತಾಡ್ತೀನಿ ಇಲ್ಲೊಂದು ಕೆಲವು ವಿಚಾರಗಳ ಬಗ್ಗೆ.